ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುರುವಾರ ಇವತ್ತು. ಸೊ ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನಂದರೆ ಇವತ್ತು ಪವರ್ ಬೇರೆ ಹೋಗುತ್ತೆ ಅಂತ ಹೇಳಿದ್ದಾರೆ. 10 to 6 ಪವರ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಬೇಗ ಬೇಗ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಸೊ ಇವಾಗ ಪೂಜೆ ಮಾಡೋಕೆ ಹೋಗ್ತಾಯಿದ್ದೀನಿ. ಹಾಗೆ ನಾನಿವಾಗ ದೇವ್ರ ಮನೆಯಲ್ಲಿ ಹೂವು ಎಲ್ಲ ಮುಡಿಸಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಎಲ್ಲರಿಗೂ ಅಷ್ಟೇ ಮಾರ್ನಿಂಗ್ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಅದೊಂದು ಫ್ರೆಶ್ ವೈಬ್ ಇರುತ್ತೆ. ಒಂದು ಸ್ವಲ್ಪ ಲೇಟ್ ಆಗೋದ್ರೂ ಅಷ್ಟೇ ಪೂಜೆ ಮಾಡೋಕ್ಕೆ ಮನಸ್ಸು ಬರೋಲ್ಲ. ತಿಂಡಿಗೂ ಮುಂಚೆ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಅದೇ ಒಂಥರ ಒಳ್ಳೆ ವೈಬ್ ಇರುತ್ತೆ. ಹಾಗೆ ದೇವ್ರ ಮನೆ ಎಲ್ಲ ರೆಡಿ ಮಾಡಾದಮೇಲೆ ಹೊಸಲಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೊಸಲು ರೆಡಿ ಮಾಡ್ತಾಯಿದ್ದೀನಿ. ಮದುವೆ ಆದಮೇಲೆ ಈಸಿ ಆಗಲಿ ಅಂತ ಇವಾಗಲಿಂದನೇ ಎಲ್ಲನೂ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಬಟ್ ಹಾಗಂತ ಮುಂಚೆ ಏನೂ ಮಾಡ್ತಾ ಇರಲಿಲ್ಲ ಅಂತೇನಿಲ್ಲ. ಮುಂಚೆಯಿಂದನೂ ಇದೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಫ್ರೆಂಡ್ಸ್, ನಾವು ಎಷ್ಟೇ ಅಲಂಕಾರ ಮಾಡಿ ದೇವ್ರಿಗೆ ಪೂಜೆ ಮಾಡಿದ್ರು ರಂಗೋಲಿ ಹಾಕಿಲ್ಲ ಅಂದರೆ ಅದೊಂಥರ ಇನ್ಕಂಪ್ಲೀಟ್ ಆಗುತ್ತೆ. ಸೊ ನಾನು ದೇವ್ರ ಮನೆಗೆ ರಂಗೋಲಿ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ತುಳಸಿ ಕಟ್ಟೆಗೂ ಪೂಜೆ ಮಾಡಿ ರಂಗೋಲಿ ಹಾಕ್ತೆ. ಎಲ್ಲ ರೆಡಿ ಮಾಡಿ ದೇವ್ರ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಆಲ್ರೆಡಿ ತುಂಬ ಲೇಟ್ ಆಗಿತ್ತು ಪೂಜೆ ಮುಗಿಸೋವರೆಗೂ, 10 ಗಂಟೆ ಮೇಲಾಗಿತ್ತು. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸಾಯಿತು. ನಾನು ಇವಾಗ ಟೈಮ್ ಬೇರೆ ಆಗಿದೆ, 10 ಆಗಿಬಿಟ್ಟಿದೆ. ತಿಂಡಿ ಇನ್ನೂ ಮಾಡಿಲ್ಲ. ರೆಡಿ ಮಾಡಿಟ್ಟಿದ್ದಾರೆ ಮಮ್ಮಿ. ಹೋಗಿ ತಿಂಡಿ ಮಾಡಿಬಿಟ್ರೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಫೈನಲಿ ಫ್ರೆಂಡ್ಸ್, ಅರ್ಜೆಂಟಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡಿ ಇವಾಗ ತಿಂತಾಯಿದ್ದೀವಿ. ನಾನು ಮತ್ತು ನನ್ನ ತಮ್ಮ ಇಬ್ಬರು ತಿಂಡಿ ತಿಂತಾಯಿದ್ದೀವಿ. ತುಂಬ ಹೊಟ್ಟೆ ಬೇರೆ ಹಸಿವಾಗಿತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತೇ ಇದೆ ಸದ್ಯದಲ್ಲೇ ನನ್ನ ಮದುವೆ ಬರ್ತಾ ಇದೆ ಅಂತ. ಸೊ ಎಲ್ಲ ಹುಡುಗಿರಿಗೂ ಒಂದು ಆಸೆ ಅಂತ ಇರುತ್ತೆ, ಮದುವೆಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಸೊ ನನಗೂ ಹಾಗೆ ಇತ್ತು. ಮದುವೆ ಆಗೋ ಹುಡುಗಿರಿಗೆ ಅಂತಲ್ಲ, ಎಲ್ಲ ಹುಡುಗಿರಿಗೂ ಆಸೆ ಇರುತ್ತೆ. ಫೇಸ್ ಗ್ಲೋ ಆಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಪಿಂಪಲ್ಸ್ ಇರಬಾರ್ದು, ಮಾರ್ಕ್ಸ್ ಇರಬಾರ್ದು ಅಂತ. ಸೊ ನನಗೆ ಮುಂಚೆ ಏನಂದರೆ ಅವಾಗವಾಗ ಪಿಂಪಲ್ಸ್ ಬರ್ತಾಯಿತ್ತು. ಯೂಶ್ವಲಿ ಎಲ್ಲ ಹುಡುಗಿರಿಗೂ ಪಿಂಪಲ್ಸ್ ಬಂದೇ ಬರುತ್ತೆ. ಸೊ ನನಗೂ ಹಾಗೆ ಬರ್ತಾಯಿತ್ತು. ಇವಾಗಲೂ ಬರುತ್ತೆ, ಬಟ್ ಮುಂಚೆ ಅಷ್ಟಿಲ್ಲ. ಮುಂಚೆ ನನಗೆ ಪಿಂಪಲ್ಸ್ ಬಂದರೆ ಅದು ಮಾರ್ಕ್ ಉಳ್ಕೊತಾ ಇತ್ತು. ಎಷ್ಟು ಕ್ರೀಮ್ ಹಾಕಿದ್ರು ಏನು ಯೂಸ್ ಮಾಡಿದ್ರು ನನಗೆ ಹೋಗ್ತಾ ಇರಲಿಲ್ಲ ಮಾರ್ಕ್ಸ್ ಎಲ್ಲ. ಆ್ಯಂಡ್ ಸದ್ಯದಲ್ಲೇ ಮದುವೆ ಬೇರೆ ಇದೆ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಮಾರ್ಕ್ಸ್ ಅಂದರೆ ಸ್ವಲ್ಪ ಮೇಕಪ್ಗೆಲ್ಲ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಮಾರ್ಕ್ಸ್ ಎಲ್ಲ ಉಳ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಈವೆಂಟಿಗೆಲ್ಲ. ಸೊ ಯಾರೊಬ್ಬರು ನನಗೆ ಸಜೆಸ್ಟ್ ಮಾಡಿದ್ರು, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡು, ನೀನು ಡೆಫಿನೆಟಾಗಿ ಮಾರ್ಕ್ಸ್ ಎಲ್ಲ ಹೋಗುತ್ತೆ, ನಿನ್ನ ಫೇಸಲ್ಲಿ ಯಾವುದೇ ಮಾರ್ಕ್ಸ್ ಆಗಲಿ ಆ್ಯಕ್ನಿ ಆಗಲಿ ಎಲ್ಲ ಹೋಗುತ್ತೆ, ಆ್ಯಂಡ್ ಪಿಂಪಲ್ಸ್ ಬರೋದು ಕಡಿಮೆ ಆಗುತ್ತೆ ಅಂತ ಸಜೆಸ್ಟ್ ಮಾಡಿದ್ರು. ನಾನು ಅಷ್ಟೇ ಮುಂಚೆ ಅಷ್ಟೊಂದೆಲ್ಲ ಕ್ರೀಮ್ನ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಯಾಕೆ ಯೂಸ್ ಮಾಡಬಾರ್ದು ಅಂತ ಬೈ ಮಾಡಿದೆ. ಇದು ಬಂದು ಆನ್ಲೈನ್ ಪ್ರಾಡಕ್ಟ್. ಯಾವ ಪ್ರಾಡಕ್ಟ್ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಇದು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್. ಇದು ಆನ್ಲೈನ್ ಪ್ರಾಡಕ್ಟ್. ಆ್ಯಂಡ್ ಇದು ನಿಮಗೆ ಜಸ್ಟ್ ಫೇಸಿಗೆ ಮಾತ್ರ ನಿಮಗೆ ಟ್ರೀಟ್ಮೆಂಟ್ ಸಿಗೋಲ್ಲ. ನಿಮಗೆ ಹೇರ್ ಪ್ರಾಬ್ಲಮ್ ಏನೇ ಇರಲಿ, ಹೇರ್ ಫಾಲ್ ಆಗಿರಲಿ, ಹೇರ್ ಡ್ಯಾಂಡ್ರಫ್ ಆಗಿರಲಿ, ಏನೇ ಒಂದು ಪ್ರಾಬ್ಲಮ್ ಇದ್ದರೂ ನೀವು ಕ್ಯೂರ್ ಸ್ಕಿನ್ನ ಡೌನ್ಲೋಡ್ ಮಾಡಿಕೊಂಡು ಬೈ ಮಾಡ್ಬೋದು ಆ್ಯಂಡ್ ಟ್ರೀಟ್ಮೆಂಟ್ ತೊಗೊಬೋದು. ಇದು ಆನ್ಲೈನ್ ಪ್ರಾಡಕ್ಟ್ ಆಗಿರೋದ್ರಿಂದ ನೀವು ಹೇಗೆ ಬೈ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಒಂದಷ್ಟು ಕ್ರೀಮ್ ತೋರಿಸ್ತೀನಿ. ಇದರಲ್ಲಿ ನೋಡ್ತಾ ಇರ್ಬೋದು, ನನಗೆ 4 ಕ್ರೀಮ್ ಕೊಟ್ಟಿದ್ದಾರೆ, 4 ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಒಂದು ನೋಡ್ತಾ ಇರ್ಬೋದು, ಇದು ಫೇಸ್ ವಾಶ್. ಇದು ನೋಡಿ, ಇದು ಫೇಸ್ ವಾಶ್ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ಸ್ಕ್ರೀನು ಕೊಟ್ಟಿದ್ದಾರೆ. ನನ್ನ ಫೇಸಿಗೆ ಸೂಟ್ ಆಗೋ ಥರ ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಮಾಯ್ಶ್ಚರೈಸರು ಮತ್ತು ಮಾರ್ಕ್ಸ್ ಎಲ್ಲ ಹೋಗುವಂಥದ್ದು 4 ಪ್ರಾಡಕ್ಟ್ ನಿಮಗೆ ಕೊಡ್ತಾರೆ ಕ್ಯೂರ್ ಸ್ಕಿನ್ ಅವರು. ಆ್ಯಂಡ್ ಇದು ಆನ್ಲೈನ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದನ್ನು ಹೇಗೆ ಬೈ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಈ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕಿಂದ ನೀವು ಕ್ಯೂರ್ ಸ್ಕಿನ್ ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೋದು. ಆ್ಯಂಡ್ ಡೌನ್ಲೋಡ್ ಮಾಡಾದಮೇಲೆ ಏನೇನು ಪ್ರೊಸೀಜರ್ ಅಂತ ಹೇಳ್ತಾ ಬರ್ತೀನಿ. ಸೊ ಡೌನ್ಲೋಡ್ ಮಾಡಾದಮೇಲೆ ನಿಮಗೆ ಫಸ್ಟು ಒಂದಷ್ಟು ನಿಮ್ಮ ಡೀಟೇಲ್ಸ್ ಕೇಳ್ತಾರೆ. ಡೀಟೇಲ್ಸ್ ಕೇಳೋಕ್ಕೂ ಮುಂಚೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಇರುತ್ತೆ. ನಿಮಗೆ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡ ಆದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆ ಲ್ಯಾಂಗ್ವೇಜ್ ಯಾವುದು ನಿಮಗೆ ಯಾವ್ದು ಸೂಟೇಬಲ್ ಆಗುತ್ತೆ, ಯಾವುದು ಕಂಫರ್ಟಬಲ್ ಇದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸೆಲೆಕ್ಟ್ ಮಾಡಾದಮೇಲೆ ನಿಮ್ಮ ನೇಮ್ ಕೇಳ್ತಾರೆ. ಸೊ ನಿಮ್ಮ ನೇಮ್ ಕೇಳಾದಮೇಲೆ ನೀವು ಮೇಲಾ ಆರ್ ಫೀಮೇಲ್ ಅಂತ ಕೇಳ್ತಾರೆ. ಆ್ಯಂಡ್ ನೀವು ಮೇಲ್ ಆದರೆ ಮೇಲ್ ಅಂತ ಹೇಳಿ, ಫೀಮೇಲ್ ಅಂದರೆ ಫೀಮೇಲ್ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಏಜ್ ಕೇಳ್ತಾರೆ. ಸೊ ನಿಮ್ಮ ಏಜ್ ಎಷ್ಟು ಅಷ್ಟನ್ನ ನೀವು ಕೊಡಿ. ಇದೆಲ್ಲ ಆದಮೇಲೆ ನಿಮಗೆ ಒಂದಷ್ಟು ಕ್ವಶನ್ಸ್ನ ಕೇಳ್ತಾರೆ. ಏನು ಕ್ವಶನ್ಸ್ ಅಂತ ಹೇಳಿದ್ರೆ, ನಿಮಗೆ ಫೇಸಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ಕೇಳ್ತಾರೆ. ನೀವು ಏನೇ ಪ್ರಾಬ್ಲಮ್ಸ್ ಇದ್ದರೂ ಅವ್ರ ಹತ್ರ ಶೇರ್ ಮಾಡ್ಕೊಬೋದು. ಆ್ಯಂಡ್ ನಿಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಇದೆಯಾ, ರೆಗ್ಯುಲರ್ ಪೀರಿಯಡ್ಸ್ ಇದೆಯಾ,
ಆರ್ ನೀವು ಮ್ಯಾರಿಡಾ ಆರ್ ನೀವು ಪ್ರೆಗ್ನೆಂಟಾ, ನೀವು ಮುಂಚೆ ಏನಾದರೂ ಬೇರೆ ಡರ್ಮಟಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ತೊಗೊತಾ ಇದ್ರಾ, ಇದೆಲ್ಲ ಒಂದಷ್ಟು ಕ್ವಶನ್ಸ್ನ ನಿಮಗೆ ಕೇಳ್ತಾರೆ. ವಿತಿನ್ 5 ಮಿನಿಟ್ಸಲ್ಲಿ ಈ ಒಂದು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡ್ಬೋದು. ಆ್ಯಂಡ್ ಇದಾದಮೇಲೆ ನಿಮ್ಮ ಫೋಟೋ ಕೇಳ್ತಾರೆ, ನಿಮ್ಮ ಫೋಟೋ ಸ್ಕ್ಯಾನ್ ಮಾಡಲಿಕ್ಕೆ ಫೋಟೋ ಕೇಳ್ತಾರೆ. ನೀವು ಆರಾಮಾಗಿ ಫೋಟೋ ಕೊಡ್ಬೋದು. ಯಾವ ಥರ ಫೋಟೋ ಕೇಳ್ತಾರೆ ಅಂತ ಹೇಳಿದ್ರೆ, ಫ್ರಂಟ್ ಫೇಸ್ ಕೇಳ್ತಾರೆ. ಲೈಕ್ ನೀವು ಈ ಥರ ಫೋನ್ ಇಟ್ಕೊಂಡು ಫ್ರಂಟ್ ಫೇಸ್ ಕೇಳಿದ್ರೆ ಫ್ರಂಟ್ ಕೊಡಿ ಈ ಥರ. ಆ್ಯಂಡ್ ನಿಮಗೆ ರೈಟ್ ಸೈಡ್ ಕೇಳ್ತಾರೆ, ರೈಟ್ ಸೈಡ್ ಕೇಳಿದ್ರೆ ರೈಟ್ ಸೈಡ್ ಕೊಡಿ. ಆ್ಯಂಡ್ ಲೆಫ್ಟ್ ಸೈಡ್ ಕೇಳಿದ್ರೆ ಲೆಫ್ಟ್ ಸೈಡ್ ಕೊಡಿ. 3 ಆ್ಯಂಗಲಲ್ಲಿ ನಿಮಗೆ ಫೋಟೋಸ್ನ ಕೇಳ್ತಾರೆ. ಯಾಕಂದರೆ ಅಲ್ಲಿ ನೀಟಾಗಿ ಅವರು ನಿಮ್ಮ ಫೇಸಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಅವರು ಸ್ಕ್ಯಾನ್ ಮಾಡಿ ನೋಡೋಕ್ಕೆ ಫೋಟೋ ಕೇಳ್ತಾರೆ. ಆ್ಯಂಡ್ ಫೋಟೋ ಕೇಳಾದ್ಮೇಲೆ ಅಲ್ಲಿ ಒಬ್ಬರು ಡರ್ಮಟಾಲಜಿಸ್ಟ್ ನಿಮಗೆ ಅಲಾಟ್ ಆಗ್ತಾರೆ. ಸ್ಪೆಸಿಫೈಡ್ ಡರ್ಮಟಾಲಜಿಸ್ಟ್ ಅಲಾಟ್ ಆಗ್ತಾರೆ. ಅವರು ವಿತಿನ್ 2 ಮಿನಿಟ್ಸಲ್ಲಿ ನಿಮಗೆ ಈ ಒಂದು ಕಿಟ್ನ ಫೋಟೋ ಕಳಿಸ್ತಾರೆ. ನಿಮ್ಮ ಫೇಸಿಗೆ ಯಾವುದು ಸೂಟಬಲ್ ಆಗುತ್ತೆ ಆ ಒಂದು ಕಿಟ್ನ ಫೋಟೋ ಕಳಿಸ್ತಾರೆ. ಇಷ್ಟೇ ಪ್ರೊಸೀಜರ್ ಈ ಕಿಟ್ದು. ಆ್ಯಂಡ್ ಫೋಟೋ ಕಳಿಸಿದ್ಮೇಲೆ ಅಲ್ಲಿ ಡರ್ಮಟಾಲಜಿಸ್ಟ್ ಫೋಟೋ ಕಳಿಸ್ತಾರಲ್ಲ, ಆ ಫೋಟೋ ಕಳಿಸಿದ್ಮೇಲೆ ನೀವು ಹೋಗಿ ಆರಾಮಾಗಿ ಬೈ ಮಾಡ್ಬೋದು. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಈ ಪ್ರಾಡಕ್ಟ್ ಪ್ರೈಸ್ ಬಂದು 1400ಇಂದ ಜಸ್ಟ್ 2000ವರೆಗೂ ಅಷ್ಟೇ ನಿಮಗೆ ರೀಸನಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ಆ್ಯಂಡ್ ನೀವು ಯಾರ್ಯಾರು ಈ ಪ್ರಾಡಕ್ಟ್ನ ನೀವು ಬೈ ಮಾಡ್ತೀರಾ ಅವ್ರಿಗೆ ಈ ಒಂದು ಕೋಡ್ ಯೂಸ್ ಮಾಡಿದ್ರೆ, ಅಲ್ಲಿ ಕೂಪನ್ ಕೋಡ್ ಅಂತ ಇರುತ್ತೆ ಬೈ ಮಾಡೋ ಟೈಮಲ್ಲಿ. ಸೊ ಈ ಒಂದು ಕೋಡ್ನ ನೀವು ಹಾಕಿದ್ರೆ ನಿಮಗೆ 100 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ. RS100 ಅಂತ ಒಂದು ಕೋಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ 100 ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಈ ಪ್ರಾಡಕ್ಟ್ನ ನಾನು ಸುಮಾರು 1.5 ಮಂತಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನನ್ನ ಫೇಸಲ್ಲಿ. ಸುಮಾರು ಆ್ಯಕ್ನಿ, ಪಿಂಪಲ್ಸ್ ಮತ್ತು ಮಾರ್ಕ್ಸ್ ಇತ್ತು, ಹಳೆ ಪಿಂಪಲ್ಸ್ದು ಮಾರ್ಕ್ಸ್ ಎಲ್ಲ ಇತ್ತು, ಮತ್ತು ವೈಟ್ ಹೆಡ್ಸ್ ಇತ್ತು, ಕೆಲವೊಂದು ಕಡೆ ಇತ್ತು. ಅದೆಲ್ಲ ಸುಮಾರು ಹೋಗಿದೆ. ನನಗೆ 90% ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕು ಅಂದರೆ, ನೀವು ಹೊರಗಡೆ ಯಾವುದೇ ಡರ್ಮಟಾಲಜಿಸ್ಟ್ನ ಮೀಟ್ ಮಾಡೋಕ್ಕೆ ಹೋದ್ರು, ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದ್ರು, ನಿಮಗೆ ಮಿನಿಮಮ್ ಕನ್ಸಲ್ಟೇಷನ್ ಫೀಸ್ ಅಂತ ಹೇಳಿದ್ರೆ 1000 ಅಬೋ ಆಗುತ್ತೆ. ಮತ್ತು ಅವ್ರು ಕೊಡೋ ಟ್ರೀಟ್ಮೆಂಟ್ಸ್ ಮತ್ತು ಈ ಥರ ಪ್ರಾಡಕ್ಟ್ಸ್ ಎಲ್ಲ ಅವ್ರು ಕೊಡ್ತಾರೆ, ಕ್ರೀಮ್ಸ್ ಕೊಡ್ತಾರೆ, ಅದೆಲ್ಲ ನಿಮಗೆ ಮಿನಿಮಮ್ ಅಂದರೂ 4,000 to 5,000 ಆಗೇ ಆಗುತ್ತೆ. ಸೊ ನಿಮಗೆ ತುಂಬ ವರ್ತಿದೆ ಈ ಕ್ರೀಮಲ್ಲಿ. ನನಗಂತೂ ತುಂಬ ವರ್ತಿದೆ. ಈ ಪ್ರಾಡಕ್ಟ್ನ ನಿಮಗೆ ಯಾರು ಸಜೆಸ್ಟ್ ಮಾಡಿರ್ತಾರೆ, ಡರ್ಮಟಾಲಜಿಸ್ಟ್, ಸ್ಪೆಸಿಫೈಡ್ ಡರ್ಮಟಾಲಜಿಸ್ಟೇ ಸಜೆಸ್ಟ್ ಮಾಡಿರ್ತಾರೆ. ಅವರು ಕಳಿಸ್ಕೊಟ್ಟ ಮೇಲೆ ಸುಮ್ಮನೆ ಆಗಲ್ಲ, ನಿಮಗೆ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಏನಂದರೆ ಡಯಟ್ ಪ್ಲಾನ್ಸ್ ಹೇಳ್ಕೊಡ್ತಾರೆ, ಆನ್ಲೈನಲ್ಲೇ ಡಯಟ್ ಪ್ಲಾನ್ಸ್ ಹೇಳ್ಕೊಡ್ತಾರೆ. ನಿಮ್ಮ ಬಾಡಿಗೆ ಏನು ಕನ್ಸ್ಯೂಮ್ ಮಾಡಬೇಕು, ಎಷ್ಟು ವಾಟರ್ ಕನ್ಸ್ಯೂಮ್ ಮಾಡಬೇಕು, ಏನೇನು ತೊಗೊಬೇಕು, ಡಯಟ್ ಪ್ಲಾನ್ಸ್ ಎಲ್ಲ ನೀಟಾಗಿ ನಿಮಗೆ ಹೇಳ್ಕೊಡ್ತಾ ಬರ್ತಾರೆ. ಆ್ಯಂಡ್ ಮತ್ತು ಎವ್ರಿ ಮಂತ್ ನಿಮಗೆ ಕನ್ಸಲ್ಟೇಷನ್ ಕೊಡ್ತಾರೆ ಆನ್ಲೈನಲ್ಲೇ. ಅದು ತುಂಬ ವರ್ತಿದೆ ನಿಮಗೆ. ನೀವು ಟ್ರೀಟ್ಮೆಂಟ್ ತೊಗೊಂಡ್ಮೇಲೂ ನೀವು ಹೊರಗಡೆ ಹೋಗಿ ಎವ್ರಿ ಮಂತ್ ಕನ್ಸಲ್ಟೇಷನ್ ತೊಗೊಬೇಕು ಅಂತಂದ್ರೂ ನಿಮಗೆ ಚಾರ್ಜಸ್ ಆಗುತ್ತೆ. ಸೊ ಇದರಲ್ಲಿ ಜಸ್ಟ್ ಇದು ಒಂದು ಕಿಟ್ಗೆ ನೀವು ಅಮೌಂಟ್ ಆಗಿದ್ರೆ ಸಾಕು, ಎವ್ರಿ ಮಂತ್ ನಿಮಗೆ ಕನ್ಸಲ್ಟೇಷನು ಫ್ರೀಯಾಗಿ ಕೊಡ್ತಾರೆ. ಸೊ ಫ್ರೆಂಡ್ಸ್, ನೀವು ಯಾರ್ಯಾರು ಈ ಕಿಟ್ನ ಬೈ ಮಾಡಬೇಕು ಅಂತ ಇದ್ದೀರಾ, ನೀವು ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಇದ್ದೀರಾ, ಆ್ಯಂಡ್ ಮನಿ ಸೇವ್ ಮಾಡಬೇಕು ಅಂತ ಇದ್ದೀರಾ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಯೂಸ್ ಮಾಡಿಕೊಂಡು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಬೈ ಮಾಡಿ, ತುಂಬ ಯೂಸ್ ಆಗುತ್ತೆ ನಿಮಗೂ. ಫ್ರೆಂಡ್ಸ್, ನಾನಿವಾಗ ರಾಘವೇಂದ್ರ ಸ್ವಾಮಿ ಮಠ ಇದೆ ನಮ್ಮನೆ ಹತ್ರ ಅಲ್ಲ, ನಮ್ಮ ಮನೆಯಿಂದ ಒಂದು 1/2 hour 35 minutes ಆಗುತ್ತೆ. ಹಿಂಗೂ ಗುರುವಾರ ಇವತ್ತು ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೀನಿ. ಅವನು ಇವತ್ತು ಕಾಲೇಜ್ ರಜಾ ಇದೆ ಅಂತ ಮನೇಲಿದ್ದ. ಸೊ ಹೋಗಿ ಬರೋಣ ಅಂತ ಇಬ್ಬರು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ನಾನು ಮತ್ತು ನನ್ನ ತಮ್ಮ ಇಬ್ಬರು ಬಂದಿದ್ದೀವಿ. ನೋಡಿ, ಮಠ ಕಾಣಿಸ್ತಾ ಇದೆ, ರಾಘವೇಂದ್ರ ಸ್ವಾಮಿ ಮಠ. ಮತ್ತು ನೇಚರು ಅಷ್ಟೇ ಸಕ್ಕತ್ತಾಗಿದೆ ಇಲ್ಲಿ. ನಾನು ಒಂದೇ ಒಂದು ಸಲ ಬಂದಿರೋದು ಇಲ್ಲಿಗೆ, ಒಂದು 3 years ಬ್ಯಾಕ್ ಬಂದಿದ್ದೆ. ಮತ್ತೆ ಇನ್ಯಾವಾಗಲೂ ಬಂದಿರಲಿಲ್ಲ, ತುಂಬ ದಿನ ಆಗಿತ್ತು ಬಂದು. ಹಾಗೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು, ಒಳಗೆ ಹೋಗ್ತಾ ಇದ್ದಾಗೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ನೋಡಿದ್ರೆ ತುಂಬ ಒಳ್ಳೆ ಗುಡ್ ವೈಬ್ ಬರುತ್ತೆ ಯಾರೇ ಹೋದ್ರೂ. ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿ ಗುರುವಾರ ಪೂಜೆ ನಡೀತಾನೆ ಇರುತ್ತೆ. ಜನನೂ ಅಷ್ಟೇ, ಬೆಳಗ್ಗಿಂದ ಸಂಜೆವರೆಗೂ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ತುಂಬ ರಶ್ ಇರುತ್ತೆ ಯಾವಾಗ್ಲೂ. ಹಾಗೆ ನೀವು ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿದ್ದೀರಾ, ನಾನು ಬಂದಿದ್ದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ ಕ್ಯೂ ಸಿಸ್ಟಮ್ ಮಾಡಿದರು. ಜನ ಜಾಸ್ತಿ ಇರ್ತಾರೆ ಅಂತ ಕ್ಯೂ ಸಿಸ್ಟಮ್ ಮಾಡಿದರು. ಸೊ ನಾವು ಕ್ಯೂ ಅಲ್ಲೇ ಹೋಗ್ತಾ ಇದ್ವಿ. ದೇವ್ರ ದರ್ಶನ ಮಾಡಿ ತುಂಬ ಖುಷಿ ಆಯಿತು. ದರ್ಶನದ್ದು ತುಂಬ ಚೆನ್ನಾಗಾಯಿತು ನಮಗೆ. ಯಾರಿಗೇ ಆದರೂ ಅಷ್ಟೇ ಇಲ್ಲಿ ಹೋಗಿ ಬಂದಮೇಲೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ನನಗೂ ಅಷ್ಟೇ ಹಾಗೆ ಅನಿಸ್ತಾ ಇದೆ. ಹಾಗೆ ದರ್ಶನ ಎಲ್ಲ ಮುಗಿದ್ಮೇಲೆ ಪ್ರಸಾದನೂ ಕೂಡ ಇತ್ತು ದೇವಸ್ಥಾನದಲ್ಲಿ. ನಾವು ಪ್ರಸಾದ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫೈನಲಿ ಪ್ರಸಾದ ಇಸ್ಕೊಂಡ್ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪಾಯಸ, ಅನ್ನ ಸಾಂಬಾರಂತೂ ಸಖತ್ ಟೇಸ್ಟಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಹಾಗೆ ಲಾಸ್ಟಲ್ಲಿ ಮೊಸರನ್ನ ಕೂಡ ಇತ್ತು. ನಾವು ಸ್ವಲ್ಪ ಮೊಸರನ್ನ ಹಾಕ್ಸ್ಕೊಂಡು ತಿಂದ್ಕೊಂಡು ಹೊರಡ್ತಾ ಇದ್ದೀವಿ.
ಫ್ರೆಂಡ್ಸ್ ಇವಾಗ ದರ್ಶನನೂ ಮುಗೀತು, ಹೊಟ್ಟೆ ತುಂಬ ಪ್ರಸಾದನೂ ಸಿಕ್ತು, ಇಬ್ಬರು ಓಡ್ತಾ ಇದ್ದೀವಿ ಇವಾಗ. ಊಟ ಚೆನ್ನಾಗಿತ್ತು ರಾಹುಲ್? ದೇವ್ರ ದರ್ಶನನೂ ಚೆನ್ನಾಗಾಯಿತು, ಊಟನೂ ಚೆನ್ನಾಗಾಯಿತು, ಹೊಟ್ಟೆ ತುಂಬ ಪ್ರಸಾದನೂ ಸಿಕ್ತು. ಫ್ರೆಂಡ್ಸ್ ಇವಾಗ ಮನೆಗೆ ಓಡ್ತಾ ಇದ್ದೀವಿ. ಈಗ ನಮ್ಮ ಪಯಣ ಮತ್ತೆ ಮನೆ ಕಡೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಹಾಗೆ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.